ಓಕೆ, ಎಷ್ಟು ಪೇಜ್ ಐತಿ? 42, 43 somewhere around. So actually speaking, ಅದು ಕಂಪ್ಲೀಟ್ 42 ಪೇಜ್ ಇಲ್ಲ. ಯಾಕಂದ್ರೆ ಇವ್ರು ಏನು ಮಾಡ್ಯಾರ, ಪರ್ಟಿಕ್ಯುಲರ್ಲಿ ನಾವೇನು ಕೊಟ್ಟಿವಲ್ಲ ನಿಮ್ಗೆ ಬೇಸ್ ಕಂಪ್ನಿದವ್ರದ್ದು ಬುಕ್ ಏನೈತಲ್ಲ, ದೇ ಹ್ಯಾವ್ ಫರ್ದರ್ ಡಿವೈಡೆಡ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇನ್ ಟು ಸ್ಮಾಲರ್ ಚಾಪ್ಟರ್ಸ್. ಆ್ಯಕ್ಚುಲಿ ಅದು ಹಂಗಿಲ್ಲ, ಎಲ್ಲ ಸೇರಿ ಅಟ್ ಅ ಸ್ಟ್ರೆಚ್ ಒಂದು ಚಾಪ್ಟರ್ ಇರಬೇಕು ಒಂದು. ಆಮೇಲೆ ಇವರು ಒಂದಿಷ್ಟು ಎಕ್ಸ್ಟ್ರಾ ಟಾಪಿಕ್ಸ್ ಕೊಟ್ಟಾರ. ಆಮೇಲೆ ಪ್ರತಿ ಸಣ್ಣ ಸಣ್ಣ ಪಾರ್ಟಾಗಿ ಹೊಡೆದಾರಲ್ಲ ಈಗ ಅದನ್ನು, ಅದಾದ್ಮೇಲೆ ಅದ್ರದ್ದು ಕ್ವಶನ್ಸು ಎಕ್ಸಸೈಸ್ ಅಂತ ಇರುತ್ತೆ ನೋಡಿ ಲಾಸ್ಟಿಗೆ, ಅದ್ರ ಹಾಗೆಲ್ಲ ಸೇರಿದ 42 ಪೇಜ್ ಅನ್ಸುತ್ತೆ. ಆ್ಯಕ್ಚುಲಿ ಅದಷ್ಟಿಲ್ಲ ಒಂದು. ಇನ್ನೊಂದೇನಂದ್ರೆ ಒಂದಿಷ್ಟು ಸಿಲೆಬಸ್ ಇದರಾಗಿಂದ ಕಟ್ ಮಾಡ್ಯಾರ ಗೌರ್ಮೆಂಟ್, ಕೊರೋನಾ ಕೃಪೆಯಿಂದ 30% ಕಟ್ ಮಾಡ್ಯಾರ. ಆ್ಯಕ್ಚುಲಿ ನನಗಿನ್ನೂ ಟೈಮ್ ಆಗಿಲ್ಲ, ಅದನ್ನು ನೋಡ್ಬೇಕಾಗೈತಿ. ಇವತ್ತು ಹೋಗಿ ನೋಡ್ತೀನಿ ಏನೇನು ಟಾಪಿಕ್ ಕಟ್ ಆಗೈತಿ ಇದರೊಳಗೆ, ನೋಡಿಲ್ಲ ಇನ್ನೂ. ಅದನ್ನು ನೋಡಿ ಒಂದು ಸರ್ತಿ ನಿಮಗೆ ಮಾರ್ಕ್ ಮಾಡಿಸ್ತೀನಿ ಏನೇನಿಲ್ಲ ಅಂತ. ಅದನ್ನು ಮೊದಲು ಮಾಡಿ ಸರ್ ನೀವು. ಇಂಪಾರ್ಟೆಂಟ್ ಸರ್, ಸುಮ್ಮನೆ ಏನಾದ್ರು ಕಲಿಯೋದು ಬೇಡ ಸರ್ ನಾವು. ಓಕೆ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಸ್ಟಾರ್ಟ್ ಮಾಡೋಣ ಹಂಗಾರೆ. ಸೊ ದ ವರ್ಡ್ ಥರ್ಮಲ್ ಅಂದ್ರೇನು? ಹೀಟ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸ್ಕೂಲ್ನೊಳಗೆ ಆಲ್ರೆಡಿ ಒಂದಿಷ್ಟು ಟಾಪಿಕ್ಸ್ ಕಲ್ತಿರಬಹುದು, ಕಲ್ತಿರ್ರಿ ಬಿಟ್ಟಿರ್ರಿ ನಡೀತೈತಿ. ಇಲ್ಲಿ ಮತ್ತೆ ಡಿಸ್ಕಸ್ ಮಾಡ್ಕೊಂತ ಹೋಗೋಣಂತ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಮ್ಯಾಟರ್ ಅಂತಂದ್ರೆ ಯಾವುದೋ ಒಂದು ಆಬ್ಜೆಕ್ಟ್ ಆಗ್ಬೋದು, ಯಾವುದೋ ಒಂದು ಸಬ್ಸ್ಟೆನ್ಸ್ ಆಗ್ಬೋದು. ಲೈಕ್ ಇದೊಂದು ಬೋರ್ಡ್ ಕಾಣಿಸಕತ್ತೈತಿ. ಸೊ ಇದು ಬೋರ್ಡು ಒಂದು ಆಬ್ಜೆಕ್ಟ್, ಇದು ಪೆನ್ನು ಒಂದು ಆಬ್ಜೆಕ್ಟ್, ಡಸ್ಟರ್ ಒಂದು ಆಬ್ಜೆಕ್ಟ್. ನಾವು ಆ್ಯಕ್ಚುಲಿ ಆಬ್ಜೆಕ್ಟ್ಸ್ ನಮಗೆ ಜೀವ ಐತಿ ಅಂತ ಹೇಳ್ತಾರೆ, ಇದಕ್ಕೆ ಇಲ್ಲ. ಓಕೆ, ಅದು ಸೈಡಿಗೆ. ಸೊ ಈ ಆಬ್ಜೆಕ್ಟ್ಸು ಅವಕ್ಕೆ ಹೀಟ್ ಕೊಟ್ಟಾಗ ಅವು ಹೆಂಗೆ ಬಿಹೇವ್ ಮಾಡ್ತಾವೆ, ಏನು ಕೊಟ್ಟಾಗ ಅವು ಹೆಂಗೆ ಬಿಹೇವ್ ಮಾಡ್ತಾವೆ ಅನ್ನೋದನ್ನು ಈ ಚಾಪ್ಟರ್ನೊಳಗೆ ಡಿಸ್ಕಸ್ ಮಾಡ್ಕೊತ ಹೋಗ್ತೀವಿ. ಒಂದು ಆಬ್ಜೆಕ್ಟ್ನಿಂದ ಇನ್ನೊಂದು ಆಬ್ಜೆಕ್ಟಿಗೆ ಹೀಟ್ ಯಾವಾಗ ಟ್ರಾನ್ಸ್ಫರ್ ಆಗ್ತೈತಿ, ಟೆಂಪ್ರೇಚರ್ ಅಂದ್ರೇನು, ಇವನು ಒಂದಿಷ್ಟು ಡಿಸ್ಕಸ್ ಮಾಡ್ಕೊತ ಹೋಗ್ತೀವಿ. ಓಕೆ, ಸೊ ಫಸ್ಟ್ ಟಾಪಿಕ್ ಇದರೊಳಗೆ ಏನೈತೆ ನೋಡೋಣ. ಓಕೆ, ಇಂಟ್ರೊಡಕ್ಷನ್. Matter is composed of atoms or molecules which are in random motion. Due to this, matter possesses kinetic energy that ಹಿಂಗೆ ಐತಿಲ್ಲದಲ್ಲಿ ಇದ ಸ್ಟೇಟ್ಮೆಂಟ್ ಐತಿಲ್ಲ ಅಂತ ಕೇಳಿದ್ದೀನಿ ಅಲ್ಲೇ. ಹಂಗ್ಯಾಕೆ ಕೇಳಾಕತ್ತೀನಿ ಅಂದರೆ, ಇದು ಟೀಚರ್ಸ್ ಕಾಪಿ ಅಂತಂದು ಫಸ್ಟಿಗೆ ಒಂದು ಕೊಟ್ಟಿರ್ತಾರೆ, ಇಲ್ಲಿ ಸಣ್ಮಾರ್ಗ ಅಂತ ಪ್ರಿಂಟ್ ಇಲ್ಲಿ ನೋಡ್ರಿ. ಹಾಂ, ಓಕೆ. ಅದು ಏನಾಗೈತೆ, ಸೆಕೆಂಡ್ ಇಯರ್ನೊಳಗೆ ಟೀಚರ್ಸ್ ಕಾಪಿ ಬುಕ್ನ ತೊಗೊಂಬಂದಿರ್ತೀನಿ. ಸಮ್ ಟೈಮ್ಸ್ ಒಂದಿಷ್ಟು ಚಾಪ್ಟರ್ನಾಗ ಹಂಗಾಗಿತ್ತು. ನಾನು ದಿನ ಸ್ಟೇಟ್ಮೆಂಟ್ ಓದ್ತಿದ್ದೆ, ಸರ್ ಇದು ಇಲ್ಲೇ ಇಲ್ಲ ಅಂತಾರೆ ಅವರು. ಅದಕ್ಕೆ ನಂಗೆ ಒಂದು ಕನ್ಫರ್ಮ್ ಮಾಡಿಕೊಂಡೆ. ಓಕೆ, ಇದೈತೆ ಸೇಮಲ್ಲೇ. ಓಕೆ, ಈಗ ಒಂದು ಆಬ್ಜೆಕ್ಟ್ ನಾವು ತಗೊಂಡು ಆ ಸ್ಟೇಟ್ಮೆಂಟ್ನೊಳಗೆ ಏನಿತ್ತು ಅಂತ ನಾನು ಹೇಳ್ತೀನಿ. ಒಂದು ಆಬ್ಜೆಕ್ಟ್ ಕನ್ಸಿಡರ್ ಮಾಡೋಣ. ಈ ಆಬ್ಜೆಕ್ಟ್ನೊಳಗೆ ಇವದು ಅಂತ ತಿಳ್ಕೊರಿ, ಬೇಸನ್ ಉಂಡೆಯಲ್ಲಿ ಇವು ಆಟಮ್ಸ್ ಅದಾವ. ಆಟಮ್ಸ್, ಮಾಲಿಕ್ಯೂಲ್ಸ್, ಅಣು, ಪರಮಾಣು ಅಂತ ಕರೀತಾರಲ್ಲ. ಹಾಂ, ಸೊ ಇವು ಆಟಮ್ಸ್ ಅದಾವ. ಈಗ ಎನರ್ಜಿ ಅಂದ್ರೆ ಗೊತ್ತಾ ನಿಮ್ಗೆ? ಕನ್ನಡದಾಗ ಏನಂತ ಕರಿತೀರ ಎನರ್ಜಿಗೆ? ಶಕ್ತಿ. ಅದು ಬೇರೆ ಬೇರೆ ಫಾರ್ಮ್ನೊಳಗಿರುತ್ತೆ, ಡಿಫ್ರೆಂಟ್ ಫಾರ್ಮ್ಸ್ನೊಳಗಿರುತ್ತೆ ಎನರ್ಜಿ. ಲೈಕ್ ವಾಟ್ ಈಸ್ ಹೀಟ್ ಎನರ್ಜಿ ಅಂತ ಕೇಳಿದ್ರೆ, ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ವಾಟ್ ಈಸ್ ಲೈಟ್ ಎನರ್ಜಿ? ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೊ ಹಿಂಗೆ ಹೇಳ್ತಿರ್ತೀರಿ ನೋಡ್ರಿ ಸಾಲಾಗ. ಹಂಗೆ ಹೀಟ್ ಎನರ್ಜಿ ಅನ್ನೋದು ಹೊಸದೊಂದು ಎನರ್ಜಿ ಅಲ್ಲ. ಈ ಆಟಮ್ಸ್, ಮಾಲಿಕ್ಯೂಲ್ಸ್ ನಿಮ್ಗೆ ಇದು ಗೊತ್ತೇನ್ರಿ? ಇವು ಹಿಂಗೆ ಇದಾಗ್ತಿರ್ತಾವೆ, ಹಿಂಗೆ ವೈಬ್ರೇಟ್ ಆಗ್ತಿರ್ತಾವೆ, ಮೋಷನ್ನಾಗ ಇರ್ತಾವೆ. ಒಂದೇ ಕಡೆ ಅವು ಹಿಂಗೆ ಸುಮ್ಮ ಕುಂತಿರಂಗಿಲ್ಲ, ಅಳಗಾಡ್ತಿರ್ತಾವೆ, ಒಮ್ಮೆ ಹಿಂಗೆ. ಆಟಮ್ಸ್ ರೀ ಹಿಂಗೆ ಸ್ಟ್ರೇಟ್ ಹಿಂಗೆ ಕುಂತಿರಂಗಿಲ್ಲ, ವೈಬ್ರೇಟ್ ಆಗ್ತಿರ್ತಾವೆ. ಆಟಮ್ಸ್, ಮಾಲಿಕ್ಯೂಲ್ಸ್ ಬಗ್ಗೆ ಮಾತಾಡಕತ್ತೀನಿ ನಾನು. ಸೊ ದಟ್ ಮೀನ್ಸ್ ಈ ಆಟಮ್ಸ್, ಮಾಲಿಕ್ಯೂಲ್ಸಿಗೆ ಹೀಟ್ ಎನರ್ಜಿ ಇರುತ್ತೆ. ಇದ್ರ ಕಡೆ ವಾಪಸ್ ಬರೋಣ. ಫಸ್ಟ್ ಆಫ್ ಆಲ್, ಈ ಆಟಮ್ಸ್, ಮಾಲಿಕ್ಯೂಲ್ಸ್ಗೆ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂತೇನೋ ಇರ್ತದೆ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಹೈಟ್ನಿಂದ, ಎತ್ತರದಿಂದ ಬರುವಂಥ ಎನರ್ಜಿಗೆ ಏನು ಕರೀತಾರೆ? ಈ ಸಲ ಕಲ್ತಿರಿ, ಕೇಳಿರಿ ಇದನ್ನೇ ಇವಾಗ. ಪೊಟೆನ್ಷಿಯಲ್ ಎನರ್ಜಿ MGH. ಇದು ನೋಡ್ದಂಗೆ ಐತಿ, ನೋಡ್ದಂಗೆ ಐತಿ ಸರ್. MGH ಅದೇನು ಗೊತ್ತಿಲ್ಲ, ನೋಡ್ದಂಗೆ ಐತಿ. ಓಕೆ, ಹೈಟ್ನಿಂದ ಬರುವಂಥ ಎನರ್ಜಿಗೆ ಪೊಟೆನ್ಷಿಯಲ್ ಎನರ್ಜಿ.
ಸರ್ ಹೈಟ್ನಿಂದ ಬರುವಂಥ ಎನರ್ಜಿ ಅಂದ್ರೆ ಏನು ರೀ ನಮ್ಗೆ ಗೊತ್ತಾಗೋಲ್ಲ ಅಂತ ಯಾರು ಅಂದ್ರೆ ಅವ್ರಿಗೊಂದು ಕೆಲಸ ಇಲ್ಲಿ ಬಂದು ನಿಂತು ಹಿಂಗೆ ಕಾಲು ಮುಂದೆ ಮಾಡ್ಬೇಕು ನಾವು ಒಂದು 10 kg ಕಲ್ಲು ಹಿಂಗೆ ಮ್ಯಾಲೆ ಹಿಂಗೆ ಇಟ್ಟು ಹಿಂಗೆ ಕೈ ಬಿಡ್ತೀವಿ ಅಷ್ಟ್ರ ನಾವು ಕಾಲು ತಗೊಂಡ್ಬಿಡ್ತೀವಿ ಅವ್ರಿಗೆ ಪಟ್ಟಿ ಕಟ್ಟಿ ಅವ್ರಿಗೆ ಹೇಳಂಗಿಲ್ಲ ನಾವು ಏನು ಮಾಡಾಕ್ತೀವಿ ಅಂತ ಹೇಳಿ ಅದು ಬಿತ್ತಂದ್ರೆ ಕಾಲ ಮೇಲೆ ಅವಾಗ ಗೊತ್ತಾಗ ಸರ್ ಹೈಟ್ಗೆ ಎನರ್ಜಿ ಹೈಟ್ನಿಂದ ಎನರ್ಜಿ ಬರುತ್ತೆ ಹೌದು ಅಂದ್ರೂ ನಿಮಗೆ ನಂಬಿಕಿಲ್ಲ ಅಂದ್ರೆ ಏನು ಮಾಡ್ಬೇಕು ಇಲ್ಲಿ ಮೆಟ್ಲು ಹತ್ತಿ ಮತ್ತು ನೀವು ಹಿಂಗೆ ಮಾಡಿರಿ ನನ್ನ ಹೆಸರು ಬರೆದಿಟ್ಟು ಓಕೆ ಹಿಂಗೆ ಹೇಳಿದ್ರು ಟೀಚರ್ ಮಾತು ಕೇಳ್ಬೇಕಾ ಅಂತ ಹೇಳ್ಕಳ್ಸಾರ ನಮ್ಮ ಮನೆಗೆ ಸೊ ಹಿಂಗಾಗಿ ಜಿಗಿದ್ಕೊಂಡು ಓಕೆ ಹೈಟ್ನಿಂದ ಬರುವಂಥ ಎನರ್ಜಿಗೆ ಏನು ಕರೀತಾರ ಪೊಟೆನ್ಷಿಯಲ್ ಎನರ್ಜಿ ಓಕೆ ಇದ್ರ ಬಗ್ಗೆ ನಾವು ಆ್ಯಕ್ಚುಲಿ ಇನ್ನೊಂದು ಚಾಪ್ಟರ್ ವರ್ಕ್ ಪವರ್ ಎನರ್ಜಿ ಅಂತ ಅದ್ರಾಗ ಕಲಿತೀವಿ ಹೆಚ್ಚಿನ ಮಾಹಿತಿ ಕಲಿತೀವಿ ಇದೇನು KE ಅಂದ್ರೆ ಏನಿದೆ ಕೈನೆಟಿಕ್ ಎನರ್ಜಿ ಹಾಫ್ mv² ಫಾರ್ಮುಲಾ ಆತ ಕೈನೆಟಿಕ್ ಎನರ್ಜಿ ಎದರಿಂದ ಬರ್ತೈತಿ ವೇಗದಿಂದ ಮೋಷನ್ನಿಂದ ಯಾವಾಗ ನೀವು ಓಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ನೋಡ್ರಿ ನಿಮಗೊಂದು ವೆಲಾಸಿಟಿ ಬರುತ್ತಲ್ಲ ವೇಗ ಬರುತ್ತಲ್ಲ ಅವಾಗ ಒಂದು ಶಕ್ತಿ ಬರ್ತೈತಿ ಡೌಟ್ ಇದ್ರೆ ಹಿಂದ ಹೈವೇ ಐತಿ ಮತ್ತೆ ಇನ್ನೊಂದು ಸರ್ತಿ ಕಣ್ಣಿಗೆ ಪಟ್ಟಿ ಕಟ್ಟಿ ನಡಕ್ಕೆ ನಿಂದಿಸಿ ಬಂದ್ಬಿಡ್ತೀವಿ ನಾವು ಆ ಕಡೆಯಿಂದ ಲಾರಿ ಬಂದು ಅವ್ನು ಹಾರ್ನ್ ಹಾಕಿ ಹಾಕ್ತಾನೆ ಆ ಕಡೆ ಹೊಳ್ಳಿ ನಿಂದಿಸ್ಬಿಟ್ಟಿವಿ ಅವ್ನು ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರಂತ ಏನಂತ ಸೊ ನಾ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ ವೆಲಾಸಿಟಿ ಯಾವಾಗಾರ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಅಂತೂ ಆಗೈತಿಲ್ರಿ ನಿಮ್ಗೆ ಅಥವಾ ಅಟ್ಲೀಸ್ಟ್ ನೀವು ಆ ವೆಹಿಕಲ್ನಾಗಿದ್ದಾಗ ಸೈಕಲ್ ಹೊಡಿಬೇಕಾರೆ ಗಾಡಿ ಹೊಡಿಬೇಕಾರೆ ಹಿಂದೆ ಕುಂತಾಗಾರ ಓಡ್ಕೊಂತ ಹೋದಾಗಾರ ಬಿದ್ದಿರ ಹೋಗ್ಲಿ ಹಾಂ ಸೊ ಅವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ವೆಲಾಸಿಟಿದಿಂದ ವೇಗದಿಂದ ಒಂದು ಶಕ್ತಿ ಬರ್ತದೆ ವೆಲಾಸಿಟಿ ಇದ್ರೆ ಬಿಕಾಸ್ ಹಿಂಗೆ ಹೇಳ್ತಾರೆ ನೋಡ್ರಿ ದಿ ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ ಬೈ ದ ವರ್ಚ್ಯೂ ಆಫ್ ಇಟ್ಸ್ ಮೋಷನ್ ಅಂತ ಹೇಳ್ತಾರೆ ಅದನ್ನು ನಾನು ಚಂದಾಗಿ ಸಿಂಪಲಾಗಿ ಹೇಳತ್ತೀನಿ ವೆಲಾಸಿಟಿದಿಂದ ಬರುವಂತಹ ಶಕ್ತಿ ಏನಂತಾರೆ ಅದಕ್ಕೆ ಅವಾಗ ಒಂದು ಗಾಡಿ ಬರ್ತೈತಿ ಕೈನೆಟಿಕ್ ಹೊಂಡಾ ಅಂತ ಹೇಳಿ ಹಳೇದದು ಹಾಂ ಸೊ ಕೈನೆಟಿಕ್ ಕೈನೆಟಿಕ್ ಅನ್ನೋ ಶಬ್ದ ಯೂಸ್ ಮಾಡಿ ಅದಕ್ಕೆ ಅಂದ್ರೆ ವೆಲಾಸಿಟಿ ಇದ್ರ ಜೋರು ಬರ್ತೈತಿ ಗಾಡಿ ತಗೋರಿದನ ಅಂತ ಇಲ್ಲಿ ತೋರಿ ಇವೇನಿವೆ ಆಟಮ್ಸು ಮಾಲಿಕ್ಯೂಲ್ಸು ಡಿಪೆಂಡಿಂಗ್ ಆನ್ ವೆದರ್ ಇಟ್ ಈಸ್ ಎಲಿಮೆಂಟ್ ಆರ್ ಕಂಪೌಂಡ್ ಎಲಿಮೆಂಟ್ ಇದ್ರೆ ಆಟಮ್ಸ್ ಅಂತೀವಿ ಕಂಪೌಂಡ್ ಅಂದ್ರೆ ಮಾಲಿಕ್ಯೂಲ್ಸ್ ಇರ್ತಾವೆ ಗ್ರೂಪ್ ಆಫ್ ಆಟಮ್ಸ್ ಇರ್ತಾವೆ ಓಕೆ ಸೊ ಇವು ಆಟಮ್ಸ್ ಕಾಣಿಸಾಗತ್ತಾವಲ್ಲ ಈ ಆಟಮ್ಗಳಿಗೆ ಒಂದು ಆಟಮಿಗೆ ಹೋಗಿ ಕೇಳ್ರಿ ಆರಾಮನ ಅಂತ ಹೇಳಿ ಆರಾಮ್ ನೀವು ಅಂತದು ಕೇಳಿ ನಾವು ಏನಿಲ್ಲ ನಿನಗೆ ಪೊಟೆನ್ಷಿಯಲ್ ಎನರ್ಜಿ ಐತನ ಯಾಕಿಲ್ಲ ಬೇಕಾದಂಗೆ ಐತೆ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಐತನ ಹ್ಞೂ ಸೊ ಈಗ ನೀವು ಸಮೇಷನ್ ಮಾಡ್ಬೇಕು ಹಿಂಗೆ ಸಾಲ ನೋಡಿದ್ರೆ ಹಿಂಗೆ ಹಾಕಿರ್ತಾರ ನೀವು ಸಮೇಷನ್ ಅಂದ್ರೆ ಕೂಡಿಸ್ಕೋಂತ ಹೋಗೋದು ಅದನ್ನು ಏನು ಕೂಡಿಸ್ಬೇಕಂದ್ರೆ ಇಫ್ ಯು ಟೇಕ್ ದ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜೀಸ್ ಆಫ್ ಆಲ್ ದಿ ಆಟಮ್ಸ್ ಪ್ಲಸ್ ಕೈನೆಟಿಕ್ ಎನರ್ಜೀಸ್ ಆಫ್ ಆಲ್ ದಿ ಆಟಮ್ಸ್ ಈಗ ಲೈಕ್ ಒಂದು ಬುಕ್ ಹಿಡ್ಕೊಂಡು ಹಿಂಗೆ ಪೆನ್ ಹಿಡ್ಕೊಂಡು ನಿಂದ್ರಿ ರೋಲ್ ನಂಬರ್ 1 ಆಟಮ್ಸ್ನೊಳಗೆ ಬಂತು ಅಂತ ತಿಳ್ಕೊರಿ ನಿಂದು ಪೊಟೆನ್ಷಿಯಲ್ ಎನರ್ಜಿ ಎಷ್ಟು 10 ಜೋಲ್ ವೆರಿ ಗುಡ್ ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಎಷ್ಟು ನಿಂದು 5 ಜೋಲ್ ನೆಕ್ಸ್ಟ್ ರೋಲ್ ನಂಬರ್ 2 ಅಂತ ಹೇಳಿ ಆಟಮ್ಸಿಗೆ ಕರೆದು ಅವುಗಳ ಪೊಟೆನ್ಷಿಯಲ್ ಎನರ್ಜಿ ಅಟೆಂಡೆನ್ಸ್ ಅಂದ್ರೆ ನೀವು ಅಲ್ಲ ನಾ ಏನು ಹೇಳಕತ್ತೀನಿ ಒಂದೊಂದು ಆಟಮ್ ಈಗ ನಿಮ್ಮ ಸಾಲ ಕರೆದು ಆ ರೋಲ್ ನಂಬರ್ ಕರೆದು ಇಲ್ಲಿಂದ್ರಿ ಎಷ್ಟೈತಿ 54 ಹೈಟ್ ನೋಡ್ರಿ ಅಲ್ಲಿಂದ ಹೋಗಿ ಹಿಂಗೆ ಮಾಡ್ಯಾರ ನಿಮ್ಗೆ ಸಾಲಿ ಕಲ್ತಾರ ನೀವು ಓಕೆ ಸಾಲಿ ಕಲ್ತವ್ರಿಗೆ ಗೊತ್ತಿರ್ತೈತಿ ಹಂಗೆ ಆಟಮ್ಸಿಗೆ ಕರೆದು ನಾವು ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಎಲ್ಲ ಆಟಮದ್ದು ಬರ್ಕೊಂಡು ನೀವೇನಾರ ಟೋಟಲ್ ಮಾಡಿದ್ರಿ ಅಂತಿಕೋರಿ ಸಮ್ ಆಫ್ ಆಲ್ ಪೊಟೆನ್ಷಿಯಲ್ ಎನರ್ಜಿ ಸಮ್ ಆಫ್ ಆಲ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಆಟಮ್ಸ್ ಸರ್ ನಾ ಹಿಂಗೆ ಒಂದು ಮಾತು ಕೇಳ್ತೀವಿ ಸರ್ ತಪ್ಪು ತಿಳ್ಕೊಬೇಡ್ರಿ ಇದು ಸಾಧ್ಯ ಐತೇನು ಸರ್ ಹಿಂಗೆ ಆಟಮಿಗೆ ಕರೆದು ನಾನು ನಿಮ್ಗೆ ಅದು ಅರ್ಥ ಆಗಲಿ ಅಂತ ಹಂಗೆ ಎಕ್ಸಾಂಪಲ್ ಹೇಳಾಕತ್ತೀನಿ ಸೊ ಈಗ ಎಲ್ಲ ಆಟಮ್ಗಳ ಪೊಟೆನ್ಷಿಯಲ್ ಎನರ್ಜಿ ಎಲ್ಲ ಆಟಮ್ಗಳ ಕೈನೆಟಿಕ್ ಎನರ್ಜಿಯನ್ನು ಕೂಡ್ರೀಕರಿಸಿ ಹಂಗೂ ಅಂತಾರೆ ಕನ್ನಡ ಶಬ್ದ ಕೂಡಿಸಿ ಮತ್ತು ಇವನ್ನೆರಡನ್ನೂ ಕೂಡಿಸ್ಬೇಕು ಮತ್ತು ಈಗ ಫಾರ್ ಎಕ್ಸಾಂಪಲ್ ಇವನ್ನೆಲ್ಲ ಎಲ್ಲ ಆಟಮದ ಪೊಟೆನ್ಷಿಯಲ್ ಎನರ್ಜಿ ನಾವು ಕೂಡಿಸಿದ್ವಿ 500 ಜೋಲ್ ಅಂತ ಬಂತಂತ ಅನ್ಕೋರಿ ಎಷ್ಟು ಸರ್ 500 ನಮಗೆ ಗೊತ್ತು ಜೋಲ್ ಅಂದ್ರೆ SI ಯೂನಿಟ್ ಆಫ್ ಎನರ್ಜಿ ಓಕೆ ಆ ಹೀಟ್ ಎನರ್ಜಿಗೂ ಅಪ್ಲೈ ಆಗ್ತದೆ ಎನಿ ಕೈಂಡ್ ಆಫ್ ಎನರ್ಜಿಗೂ ಜೋಲ್ ಅನ್ನುವಂಥ ಯೂನಿಟ್ ಯೂಸ್ ಮಾಡ್ತಾರೆ ಅಳತೆ ಮಾಡೋಕ್ಕೆ ಶಕ್ತಿಯನ್ನು ಅಳತೆ ಮಾಡಲು ಒಂದು ಮಾಪನ ಯೂನಿಟ್ ಏನದು
ಜೋಲ್ ಜೋಲ್ ಜೋಲ್. ಸೊ ಪೊಟೆನ್ಷಿಯಲ್ ಎನರ್ಜಿ ಎಲ್ಲ ಕೂಡಿಸಿದ ಎಷ್ಟು ಬಂತು? ಕೈನೆಟಿಕ್ ಎನರ್ಜಿ ಎಲ್ಲ ಕೂಡಿಸಿದ್ವಿ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ 600 ಜೋಲ್ ಬಂತು. ಒಟ್ಟು ಸೇರಿ ಎಷ್ಟಾಯ್ತು ನೋಡ್ರಿ? 1100 joule. So this 1100 joule, which is actually the sum of potential energies and kinetic energies of all the atoms or molecules, this is given one more ಹೆಸರು. ಇದಕ್ಕೆ ಹೊಸದೊಂದು ಹೆಸರು ಹೇಳಿ ಹೀಟ್ ಎನರ್ಜಿ ಅಂತ ಅಂತಾರ. ಹೀಟ್ ಎನರ್ಜಿ ಅನ್ನೋದೊಂದು ಹೊಸ ಎನರ್ಜಿ ಅಲ್ಲ. ಇವುಗಳ ಏನು ಎನರ್ಜಿ ಇರುತ್ತಲ್ಲ ಯಾವುವು ಒಂದು ಕೈನೆಟಿಕ್, ಇವನ್ನ ಕೂಡಿಸಿದ್ರೆ ಏನು ಬರುತ್ತಲ್ಲ ಅದಕ್ಕೊಂದು ಹೊಸ ಹೆಸರು ಕೊಟ್ಟಾರ ಅಷ್ಟ. ಹ್ಞೂ ರೀ. ಸೊ ಈಗ ಲೈಕ್ ಇದ ಮಟೀರಿಯಲ್ಲಿಗೆ ನಾವು ಬೆಂಕಿ ಹಚ್ಚಿದ್ವಿ ಅಂತ ತಿಳ್ಕೊರಿ ಕೆಳಗೆ ಹಿಂಗೆ. ಸೊ ಹೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಏನಾಗ್ತೈತಿ, ಈ ಆಟಮ್ಸು ಹಿಂಗಿನ ಸ್ವಲ್ಪ ಹಿಂಗೆ ವೈಬ್ರೇಟ್ ಆಗ್ತಿರ್ತಾವೆ, ಇನ್ನು ಸ್ವಲ್ಪ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಹೆಚ್ಚಿಗೆ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ ಅವಕ್ಕೆ. ಅವಾಗ ನಾವು ಹೇಳ್ತೀವಿ ಮೋರ್ ಆ್ಯಂಡ್ ಮೋರ್ ಹೀಟ್ ಎನರ್ಜಿ ಬಂತು ಅಂತ. ಓಕೆ, ಒಂದು ಕೆಲಸ ಮಾಡಿ ಇನ್ನೊಮ್ಮೆ ಈ ವಾಕ್ಯ ಓದೋಣ. ಆಂಗ್ಲ ಭಾಷೆ ಒಳಗೆ ಕೊಟ್ಟಿರ್ತಕ್ಕಂತಹ ವಾಕ್ಯ, ದ ಸ್ಟೇಟ್ಮೆಂಟ್ ಗಿವನ್ ಇನ್ ಇಂಗ್ಲೀಷ್. ಈಗ ಓದೋಣ ಇದು ಅರ್ಥ ಆಗ್ತೈತೆ. ಎಲ್ಲಂದ್ರೆ ಹೀಟ್ ಆ್ಯಂಡ್ ಟೆಂಪ್ರೇಚರ್, ಅಲ್ಲೇ ಥರ್ಮಲ್ ಎನರ್ಜಿ ಆ್ಯಂಡ್ ಹೀಟ್ ಅಂತೊಂದು ಹೆಡ್ಡಿಂಗ್. ಅದರೊಳಗೆ ದ ಟರ್ಮ್ ಥರ್ಮಲ್ ಎನರ್ಜಿ ಆಫ್ ಅ ಬಾಡಿ ರೆಫರ್ಸ್ ಟು ಇಟ್ಸ್ ಇಂಟರ್ನಲ್ ಎನರ್ಜಿ. ಇಂಟರ್ನಲ್ ಎನರ್ಜಿ ಅನ್ನೋಂಥ ಶಬ್ದ ಕಡೆ ನಾ ಆಮೇಲೆ ಬರ್ತೀನಿ. ಇಂಟರ್ನಲ್ ಸೈಡಿಗೆ ಇಡ್ರಿ, ಆಮೇಲೆ ಹೇಳ್ತೀನಿ, ಅದ್ರ ಮುಂದೆ ಬರ್ರಿ. ಇಟ್ ಈಸ್ ಡಿಫೈನ್ಡ್ ಆಸ್, ವಾಟ್ ಈಸ್ ಡಿಫೈನ್ಡ್ ಆಸ್ ಅಂದ್ರೆ ಇಲ್ಲಿ ಡೆಫಿನಿಷನ್ ಆಫ್ ಹೀಟ್ ನೋಡಕತ್ತೀವಿ ನಾವು. ಹೀಟದ್ದು ಡೆಫಿನಿಷನ್. ಥ್ಯಾಂಕ್ ಯು. It is defined as the sum total of the kinetic and potential energies associated with, ಅಂದ್ರೆ associated with ಅಂದ್ರೆ ಸಂಬಂಧಪಟ್ಟದ್ದು ಟು, ಅಂದ್ರೆ ಆಟಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಅನ್ನಕ್ಕೆ associated with ಅಂತಾರೆ. It is defined as the sum total of kinetic energy, kinetic and potential energies associated with atoms or molecules of the body due to their random motions and configuration within the body. ಇವರಿಲ್ಲೇ ಪೊಟೆನ್ಷಿಯಲ್ ಮತ್ತು ಕೈನೆಟಿಕ್ ಎನರ್ಜಿಗಳ ಬಗ್ಗೆ ಮಾಹಿತಿ ಹಂಗೆ ಹೇಳಿಲ್ಲವ್ರೆ. ಅವಕ್ಕೆ ಇದಿರ್ತದಲ್ರಿ, ರ್ಯಾಂಡಮ್ ಮೋಷನ್ ಇರುತ್ತಲ್ಲ, ಆಟಮ್ ಮಾಲಿಕ್ಯೂಲ್ ಹಿಂಗೆ ಅಡ್ಡಾಡ್ತಿರ್ತಾವಲ್ಲ, ಅವಾಗ ಅದಕ್ಕೆ ಎನರ್ಜಿ ಇರ್ತೈತಲ್ಲ, ಅವನ್ನ ಕೂಡಿಸಿರೋದ ಹೀಟ್ ಎನರ್ಜಿ ನೋಡ್ರಿ ಅಂತ ಅವ್ರು ಅಂತಾರೆ. ಅದನ್ನು ಸ್ವಲ್ಪ ನಾವು ಇನ್ನೂ ಬಿಡಿಸಿ ಹೇಳೋದಾದ್ರೆ ಇದರ ಡೆಫಿನಿಷನ್ ಹೆಂಗೆ ಹೇಳ್ಬೋದು, ಹೀಟ್ ಎನರ್ಜಿ ಆಫ್ ಅ ಬಾಡಿ ಈಸ್ ದ ಸಮ್ ಆಫ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದಿ ಆಟಮ್ಸ್. ಅರ್ಥ ಆಗ್ತಿದೆ? ಧನ್ಯವಾದ. ಮುಂದೆ ನೆಕ್ಸ್ಟ್ ಇದೊಂದು ಬಗ್ಗೆ ಸ್ವಲ್ಪ ಹೇಳೇಬಿಡ್ತೀನಿ ತಡ್ರಿ, ಆಮೇಲೆ ಇಲ್ಲಿ ಹೋಗೋಣ ಅಂತ. ಟೆಂಪ್ರೇಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೀಟ್ ಟೆಂಪರೇಚರ್ ಎರಡು ಒಂದ ಅಲ್ಲ, ಎರಡು ಒಂದ ಆಗಲ್ರಿ, ಎಲ್ಲ ಒಂದ ಸರ, ಎಲ್ಲ ಒಂದ ಜಾತಿ ಅವು, ಗೊತ್ತಾ? ಅಲ್ಲಿ ಇಲ್ಲ, ಬೇರೆ ಬೇರೆ ಟೆಂಪ್ರೇಚರ್ ಬೇರೆ, ಹೀಟ್ ಬೇರೆ. ಸೊ ಈಗ ಹೀಟ್ ಅಂದ್ರೆ ನಮಗೆ ಗೊತ್ತಾಯ್ತು, ಆಟಮ್ಗಳ ಪೊಟೆನ್ಷಿಯಲ್ ಮತ್ತು ಕೈನೆಟಿಕ್ ಎನರ್ಜಿನ ಕೂಡಿಸ್ಬೇಕು. ಅದು ಹೊಸ ಹೆಸರು ಕೊಡ್ತಾರೆ ಅದಕ್ಕೆ. ಏನಂತಾರೆ ಅದಕ್ಕೆ? ಹೀಟ್ ಎನರ್ಜಿ. ಟೆಂಪ್ರೇಚರ್ ಅಂದ್ರೆ ಏನಂತ ಹೇಳ್ತೀನಿ, ಕೇಳ್ತೀರಿ ಈಗ? ಟೆಂಪ್ರೇಚರ್ ಅಂದ್ರೆ ಇದೊಂದು ಡೆಫಿನಿಷನ್ ಹೇಳ್ತೀನಿ ಟೆಂಪ್ರೇಚರದ್ದು. ಈ ಹೀಟದ್ದು ಡೆಫಿನಿಷನ್ನಿಗೂ ಟೆಂಪ್ರೇಚರ್ ಡೆಫಿನಿಷನ್ನಿಗೂ ಏನು ಡಿಫ್ರೆನ್ಸ್ ಇತ್ತು ಅಂತ ನೀವು ಹೇಳ್ಬೇಕು. ಓಕೆ, ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ. ಹೀಟ್ ಎನರ್ಜಿ ಫಸ್ಟಿಗೆ ಇನ್ನೊಂದು ಸರ್ತಿ, ಬಿಫೋರ್ ಐ ಆ್ಯಕ್ಚುಲಿ ಮೂವ್ ಆನ್ ಟು ಟೆಂಪ್ರೇಚರ್. ಹೀಟದ ಬಗ್ಗೆ ಇನ್ನೊಂದು ಮಾತು. ಸೊ ಹೀಟ್ ಎನರ್ಜಿ ಈಸ್ ಡಿಫೈನ್ಡ್ ಆಸ್ ದ ಸಮ್ ಆಫ್ ಟೋಟಲ್ ಅಥವಾ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜೀಸ್ ಆ್ಯಂಡ್ ಕೈನೆಟಿಕ್ ಎನರ್ಜೀಸ್ ಆಫ್ ಆಲ್ ದ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆಫ್ ದ ಸಬ್ಸ್ಟೆನ್ಸ್. ಟೆಂಪರೇಚರ್ ಅಂದ್ರೆ ಟೆಂಪರೇಚರ್ ಆಫ್ ಅ ಬಾಡಿ ಈಸ್ ದ ಆವರೇಜ್ ಆಫ್, ಈಗ ಸಮ್ ಆಫ್ ಅಂತೀವಲ್ಲ ಹಂಗೆ, ಆವರೇಜ್ ಆಫ್ ದಿ ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಆಲ್ ದಿ ಆಟಮ್ಸ್. ಆವರೇಜ್ ಆಫ್ ಅಂದ್ರೆ ಏನು? ಈಗ ನೋಡ್ರಿ ಒಂದು ಎಕ್ಸಾಂಪಲ್ ಹೇಳ ಕೇಳ್ತೀರಿ? ಆಗಲೇ ಹೀಟ್ ಎನರ್ಜಿ ನಾವು ಕ್ಯಾಲ್ಕ್ ಮಾಡಿದ್ದೀವಿ 500 ಜೋಲ್ ಮತ್ತು 600 ಜೋಲ್, ಹೌದಿಲ್ರಿ? ಸೊ ಈಗ ಟೋಟಲ್ ಎಷ್ಟು ಬಂದಿತ್ತದು? 1100 ಏನಿದು ಹೀಟ್ ಎನರ್ಜಿ. ಈಗ ಟೆಂಪರೇಚರ್ ಹೆಂಗೆ ಕ್ಯಾಲ್ಕ್ ಮಾಡ್ತಾರೆ ಗೊತ್ತನ? ಇದೇನು ಟೋಟಲ್ ಮಾಡಿರ್ತಾರಲ್ಲ 1100 ಡಿವೈಡೆಡ್ ಬೈ ಇದರೊಳಗೆ ಎಷ್ಟು ಆಟಮ್ಗಳು ಅದಾವಲ್ಲ
ನಂಬರ್ ಆಫ್ ಆಟಮ್ಸ್ ಎಷ್ಟು ಅದಾವಲ್ಲ. ಈಗ ಲೈಕ್ ಇದು ಹೆಂಗಿದ್ದಂಗೆ ಅಂತಂತಂದ್ರೆ ಅಷ್ಟು ಸ್ಟೂಡೆಂಟ್ಸ್ ನಾವು ಕರೆಸಿ ಒಂದು ವೇಯಿಂಗ್ ಮಷಿನ್ ಮೇಲೆ ನಿಂದಿರಿಸಿ ನಿಮ್ದು ಎಲ್ಲಾರ್ದು ತೂಕ ಬರ್ಕೊಂಡು 50 kg 60 kg 70 kg 150 ಓವರ ಸ್ವಲ್ಪ ಓವರ ಓಕೆ 50 60 45 ಹಿಂಗೆ ಇಷ್ಟರದು ಬರ್ಕೊಂಡು ಆ್ಯಡ್ ಮಾಡಿರೋ ತಗೋರಿ. ಎಲ್ಲಾರ್ದು ಮಾಸ್ ಆ್ಯಡ್ ಮಾಡಿ ಆವ್ರೇಜ್ ಬೇಕಂದ್ರೆ ಏನು ಮಾಡ್ಬೇಕಾಗ್ತದೆ ನೀವೀಗ ಆ ಟೋಟಲ್ ಮಾಸ್ ಏನು ಆ್ಯಡ್ ಮಾಡಿರ್ತಿಲ್ಲ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾಡ್ಬೇಕಲ್ಲ. ಹಾಂ ಸೊ ಈಗ ನಾವು ಅನ್ಕೊಳ್ಳೋಣ ಇಲ್ಲೇ ಟೋಟಲಿ 100 ಆಟಮ್ಸ್ ಅದಾವ ಅಂತ ಅನ್ಕೋರಿ. ಎಷ್ಟು ಅದಾವ? ಆಕ್ಚುಲಿ ಸ್ಪೀಕಿಂಗ್ ಇಷ್ಟು ಸೈಜದ್ದು ಒಂದು ನೀವು ಸಬ್ಸ್ಟೆನ್ಸ್ ತೊಗೊಂಡ್ರೆ ಅದ್ರಾಗ ಕ್ರೋರ್ಸ್ ಟುಗೆದರ್ ಆಟಮ್ಸ್ ಇರ್ತಾವೆ, ಭಯಂಕರ ಆಟಮ್ಸ್ ಇರ್ತಾವೆ. ನಾವು ಹಂಗೆ ಸಿಂಪಲ್ ಎಕ್ಸಾಂಪಲ್ ಅಂತೇಳಿ 100 ಅಂತ ತೊಗೊಂಡಿವಿ. ಸೊ ಈಗ 1100 ಜೋಲ್ ಎಲ್ಲ ಆಟಮ್ಗಳು ಸೇರಿ ಟೋಟಲ್ ಎನರ್ಜಿ ಅದು. ಇಫ್ ಯು ಡಿವೈಡ್ ದಿಸ್ ಟೋಟಲ್ ಎನರ್ಜಿ ಬೈ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ವಿಚ್ ಇನ್ ಅವರ್ ಎಕ್ಸಾಂಪಲ್ ಈಸ್ 100, ಎಷ್ಟು ಬಂತು ಆನ್ಸರ್? ಇದು ಟೆಂಪರೇಚರ್. ಗೊತ್ತಾತನ್ರಿ? ಈ ಸಿಂಪಲ್ ಎಲ್ಲ ಆಟಮ್ಗಳು ಸೇರಿ ಒಟ್ಟು ಎನರ್ಜಿ ಎಷ್ಟು? ಅದು ಹೀಟ್ ಎನರ್ಜಿ. ಒಂದೊಂದು ಆಟಮಿಗೆ ಎಷ್ಟು ಎನರ್ಜಿ ಐತಿ? ಅದು ಟೆಂಪರೇಚರ್. ಗೊತ್ತಾತಲ್ಲ? ಎಲ್ಲರಿಗೂ ಸೇರಿ ಎಷ್ಟು ಎನರ್ಜಿ ಐತಿ? ಅದು ಹೀಟು. ಅದನ್ನು ನಾವು ಡಿವೈಡೆಡ್ ಬೈ ನಂಬರ್ ಆಫ್ ಆಟಮ್ಸ್ ಮಾಡಿ ಪ್ರತಿಯೊಂದು ಆಟಮಿಗೆ ಎಷ್ಟು ಬರ್ತೈತಿ ಅಂತ ನೋಡಿದ್ರೆ ಅದು ಹಾಂ ಓಕೆ. ಸೊ ಲೆಟ್ಸ್ ಕಮ್ ಬ್ಯಾಕ್. ಇಲ್ಲಿ ಟೆಂಪರೇಚರ್ ಡೆಫಿನಿಷನ್ ಹಿಂಗೆ ಕೊಟ್ಟಿಲ್ಲ, ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಹಂಗೆ ಕೊಟ್ಟಿಲ್ಲ, ಬೇರೆ ರೀತಿ ಕೊಟ್ಟಾರ. ಅದನ್ನ ಆಮೇಲೆ ನೋಡೋಣಂತ. ಸೊ ಈಗ ಒಂದು ಎಕ್ಸಾಂಪಲ್ ಅನ್ನೋಕ್ಕೆ ಒಂದು ಕ್ವಶನ್ ಕೇಳ್ತೀನಿ. ಒಂದು ಐಸ್ ಬ್ಲಾಕ್ ಐತೆ ಅಂತ ತಿಳ್ಕೊರಿ. ಬ್ಲಾಕ್ ಆಫ್ ಐಸ್. ಇವು ಮದುವೆ ಅಂತ ಫಂಕ್ಷನಿಗೆ ಶರಬತ್ ಮಾಡ್ಸಕ್ಕಂತ ತೊಗೊಂಬಂದಿರ್ತಾರೆ ನೋಡ್ರಿ. ದೊಡ್ಡ ಬ್ಲಾಕ್ ಇರ್ತಾವೆ, ಅದನ್ನು ಒಡೆದು ಹಿಂಗೆ ಪೀಸ್ ಮಾಡಿ ಹಾಕ್ತಿರ್ತಾರೆ ಅವ್ರು ಶರಬತ್ ಮಾಡೋದು. ಓಕೆ ಇರಲಿ. ಸೊ ಈಗ ಒಂದು ಐಸ್ ಬ್ಲಾಕ್ ವಿಚ್ ಈಸ್ ಆಫ್ ದ ಸೈಜ್ ಆಫ್ ದಿಸ್ ರೂಮ್. ಈ ರೂಮ್ನಷ್ಟು ದೊಡ್ಡದಿರೋಂಥ ಐಸ್. ಎಷ್ಟು ಮಂದಿಗೆ ಶರಬತ್ ಇಡೀ ಗದಗ ಕುಡಿಸ್ಬೇಕು ಮಾಡ್ರಿ. ಇಲ್ಲಿ ಶರಬತ್ ಮಾಡಾಕತ್ತೀವಿ ಅಂತ ಯಾರು ಹೇಳಿದ್ರಿ ನೀವು? ಈ ರೂಮ್ನಷ್ಟು ದೊಡ್ಡದೊಂದು ಐಸ್ ಬ್ಲಾಕ್. ಸೊ ಆಬ್ವಿಯಸ್ಲಿ ಇಫ್ ದ್ಯಾಟ್ ಐಸ್ ಬ್ಲಾಕ್ ಈಸ್ ಸೋ ಬಿಗ್, ಅದ್ರೊಳಗೆ ಜಗ್ ಆಟಮ್ಸ್ ಇರ್ತಾವೇನ್ರಿ ಈಗ. ಸೊ ಪ್ರತಿಯೊಂದು ಆಟಮಿಗೆ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಎನರ್ಜಿ, ಒಂದು ಸ್ವಲ್ಪ ಕೈನೆಟಿಕ್ ಎನರ್ಜಿ ಇರುತ್ತೆ. ನಾವೀಗೇನು ಮಾಡೋಣ, ಆ ಐಸ್ ಬ್ಲಾಕ್ನೊಳಗಿರುವಂಥ ಪ್ರತಿ ಆಟಮದು ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಬರ್ಕೊಂಡು ಆ್ಯಡ್ ಮಾಡಿ ಒಂದು ದೊಡ್ಡದು 2 ಲಕ್ಷ ಜೋಲು, 20 ಲಕ್ಷ ಜೋಲ್, 20 lakh ಜೋಲ್ ಹಿಂಗಂದ್ರೆ ನಂಬರ್ ಬಂದೈತೆ. We have added the potential energies and kinetic energies of each of the atom which is, or each of the molecule which is present in the ice block. Okay, total number bantu for example 20 lakh joule. ಎಷ್ಟು ಬಂತು? 20 lakh joule. ಓಕೆ, ಅದನ್ನ ಒಂದು ಕಡೆ ಬರೋದು ಇಲ್ಲಿ ಇಟ್ಟಿರ್ತೀನಿ, ಆಮೇಲೆ ನೆನ್ಪು ಮಾಡ್ರಿ. ಓಕೆ, ಇನ್ನೊಂದು ಇನ್ಸೆನ್ಸ್ ಸ್ಟಿಕ್ ಅಂದ್ರೇನು? ಊದಿನ ಕಡ್ಡಿ. ಅಯ್ಯೋ ಹಂಗನ ಇನ್ಸೆನ್ಸ್ ಹೇಗೆ ಅನ್ಬೇಕು ಸರ್? ಹುಚ್ಚರಂಗೆ ನಮ್ಮ ಮನ್ಯಾಗ ಅಗರಬತ್ತಿ ಅಂತೀವಿ, ಊದಿನ ಕಡ್ಡಿ ಅಂತೀವಿ, ಸಿಂಪಲ್ ಮಾತಾಡ್ಬೇಕು. ಓಕೆ, ಸೊ ಈಗ ಇದನ್ನು ಈಗ ಬರ್ನ್ ಮಾಡ್ತೀನಿ ಇನ್ಸೆನ್ಸ್ ಸ್ಟಿಕ್ಕನ್ನು. ಹಂಗೆ ಇಟ್ಟಿದ್ದಲ್ಲ, ಹಚ್ಚಿದ್ದು ಊದಿನ ಕಡ್ಡಿ. ಹಾಂ, ಸೊ ಈಗ ಊದಿನ ಕಡ್ಡಿ ಒಳಗೆ ಎಷ್ಟು ಆಟಮ್ಸ್ ಇರ್ತಾವಲ್ಲ, ಆನ್ ಆವ್ರೇಜ್ ಈ ಸೈಜ್ದು ಒಂದು ಇರ್ತದೆ ಅಂತ ಊದಿನ ಕಡ್ಡಿ ಹಿಡ್ಕೊಳಕ್ಕೆ ಮತ್ತು ಸ್ವಲ್ಪ ಜಾಗ ಇರ್ತೈತಿ, ಮೇಲಷ್ಟ ಅದು ಮಟೀರಿಯಲ್ ಇರುತ್ತೆ. ಆ ಮಟೀರಿಯಲ್ನೊಳಗೆ ಎಷ್ಟು ಆಟಮ್ಸ್ ಇರ್ತಾವಲ್ಲ ಅದಿಷ್ಟು ಬಿಡ್ರಿ, ಅದು ಬರ್ನ್ ಆಗಿರ್ತೈತಲ್ಲ ಅಷ್ಟು ಪೋರ್ಷನ್ ತಗೋರಿ. ಅದಕ್ಕೆ ಬೆಂಕಿ ಹಚ್ಚಿರ್ತೀವಲ್ಲ, ಹಾಂ, ಅದಷ್ಟ ಪೋರ್ಷನ್ ತಗೋರಿ. ಅದಷ್ಟ ಪೋರ್ಷನ್ ತೊಗೊಂಡ್ರೆ ಮಾಲಿಕ್ಯೂಲ್ಸ್ಗಳ ಸಂಖ್ಯೆ ಕಡಿಮೆ ಇರುತ್ತೆ ಐಸ್ ಬ್ಲಾಕ್ ಕಂಪ್ಯಾರಿಸನ್ ಮಾಡಿದ್ರೆ. ಹಾಂ ಸರ್, ಅದಕ್ಕೆ ಏನು ಸಂಬಂಧ? ಐಸ್ ಬ್ಲಾಕ್ ಅಲ್ಲಿಗೆ ಬರ್ತೀನಿ. ಐಸ್ ಬ್ಲಾಕ್ನೊಳಗೆ ಎಲ್ಲ ಆಟಮ್ಸದ್ದು ಹೀಟ್ ಎನರ್ಜಿ ಟೋಟಲ್ ಮಾಡಿದ್ರೆ ಎಷ್ಟು ಬಂತು? 20 lakh ಜೋಲ್ ಬಂದಿತ್ತು. ಅದು ಒಂದು ಕಡೆ ಇಟ್ಟಿವಿ ನಾವು. ಈ ಇನ್ಸೆನ್ಸ್ ಸ್ಟಿಕ್ನೊಳಗೆ ಅದು ಬರ್ನಿಂಗ್ ಏನು ಪೋರ್ಷನ್ ಐತಲ್ಲ, ಆ ಪೋರ್ಷನ್ನೊಳಗಿಂದ ಅಷ್ಟು ಆಟಮ್ಸ್ ನಾನು ತೊಗೊತೀನಿ. ಆಬ್ವಿಯಸ್ಲಿ ಆ ಆಟಮ್ಸ್ಗಳ ಸಂಖ್ಯೆ ನಂಬರ್ ಕಡಿಮೆ ಇರ್ತೈತಿ. ಅವುಗಳ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ನಾವೀಗ ಆ್ಯಡ್ ಮಾಡೋಣ. ಅದು ಆನ್ಸರ್ ಬಂತು 10,000 ಜೋಲ್. ಇದೆಷ್ಟು ಬಂದಿತ್ತು? ಸೊ 20 lakh ಅಂದ್ರೆ ಇಷ್ಟು ಬರುತ್ತೆ ನೋಡ್ರಿ, ಕರೆಕ್ಟ್ ಆತನೇ ಇದೆ. ಸೊ 20 lakh ಜೋಲ್. ಸೊ ಇದು ಅದರದ್ದು ಐಸ್ ಬ್ಲಾಕ್. ಸೊ ಇನ್ಸೆನ್ಸ್ ಸ್ಟಿಕ್ದು ಎಷ್ಟಂದೆಲ್ಲನ 10,000 ಜೋಲ್. ಸೊ ಹೀಟ್ ಎನರ್ಜಿ ಎಲ್ಲಿ ಜಾಸ್ತಿ ಐತೆ ಹಂಗಾರೆ? ಈಗ
ಕಣ್ಣು ಕಾಣತಾವಿಲ್ಲ 10,000 ದೊಡ್ಡದು 20 ಲಕ್ಷ ದೊಡ್ಡದು ಅಂತ ಕೇಳಾಕತ್ತೀನಿ ನಾ ಇಂಡೈರೆಕ್ಟ್ಲಿ. ಹೀಟ್ ಎನರ್ಜಿ ಎಲ್ಲಿ ಜಾಸ್ತಿ ಐತ್ರಿ? ಐಸ್ ಬ್ಲಾಕ್. ಓಕೆ, ಹೌದು. ಸೊ ಈಗ ನಾನೇನು ಮಾಡ್ತೀನಿ, ಆ ಇನ್ಸೆನ್ಸ್ ಸ್ಟಿಕ್ ತೊಗೊಂಬಂದು ಐಸ್ ಬ್ಲಾಕಿಗೆ ಒಂದು ಕಡೆ ಒಂದು ಪಾಯಿಂಟ್ನೊಳಗೆ ಆ ಇನ್ಸೆನ್ಸ್ ಸ್ಟಿಕ್ ತೊಗೊಂಬಂದು ಐಸ್ ಬ್ಲಾಕಿಗೆ ಹಿಂಗೆ ಟಚ್ ಮಾಡ್ತೀನಿ. ತಡ್ ಓಕೆ, ಹಿಂಗೆ ಟಚ್ ಮಾಡ್ತೀನಿ. ಟಚ್ ಮಾಡಿದ ತಕ್ಷಣ ಈ ಕ್ವಶನ್ ಏನಂದ್ರೆ, ಹೀಟ್ ಐಸ್ ಬ್ಲಾಕ್ನಿಂದ ಇನ್ಸೆನ್ಸ್ ಸ್ಟಿಕ್ಗೆ ಫ್ಲೋ ಆಗ್ತಿತ್ತು. ಯಾವಾಗಲೂ ಏನು ಹೇಳ್ತಾರೆ ಗೊತ್ತ, ಹೈಯರಿಂದ ಲೋವರ್ ಕಡೆ ಹೋಗ್ತದೆ ನೋಡ್ರಿ ಯಾವಾಗಲೂ. ಸೊ ಈಗ ನನ್ನ ಕ್ವಶನ್ ಏನಂದ್ರೆ, ನೀವೇನು ಥಿಂಕ್ ಮಾಡಿ ವಿಚಾರ ಮಾಡಿ ನನಗೆ ಆನ್ಸರ್ ಹೇಳ್ಬೇಕಂದ್ರೆ, ಈಗ ಹೀಟ್ ಎನರ್ಜಿ ಆ ಐಸ್ ಬ್ಲಾಕ್ನಿಂದ ಇನ್ಸೆನ್ಸ್ ಸ್ಟಿಕ್ಕಿಗೆ ಹೋಗ್ತಿತ್ತು, ಏನು ಇನ್ಸೆನ್ಸ್ ಸ್ಟಿಕ್ನಿಂದ ಐಸ್ ಬ್ಲಾಕಿಗೆ ಹೋಗ್ತದೆ? ಮತ್ತು ಇದು ಕಡಿಮೆ ಐತಲ್ಲ, ಜಾಸ್ತಿ ಇದ್ದಲ್ಲೇ ಜಕ್ಕೊಂತೈತೆ. ಹಂಗಲ್ಲದು ಇರಲಿ, ಇಟ್ಸ್ ಓಕೆ. ನಿಮ್ಗೆ ಏನು ಅನ್ಸುತ್ತೆ ನೀವು ವಿಚಾರ ಮಾಡಿ ಹೇಳ್ರಿ, ಪ್ರಾಬ್ಲಮ್ ಇಲ್ಲ. ಸೊ ಇದು ನೀವು ಬೈ ಚಾನ್ಸ್ ಹಂಗೆ ಏನೋ ಹೇಳಕ್ಕೆ ಹೋಗಿ ಹಂಗಂದ್ರು, ಏನು ವಿಚಾರ ಮಾಡಿ ಹಂಗಂದ್ರು ಗೊತ್ತಿಲ್ಲ. ಪ್ರತಿ ಬ್ಯಾಚ್ನಾಗ ಇದನ್ನು ಕ್ವಶನ್ ಕೇಳಿದಾಗ ರಾಂಗ್ ಆನ್ಸರ್ ಹೇಳಿರ್ತಾರೆ. ಐಸ್ ಬ್ಲಾಕ್ ಅಂತಾರೆ, ಐಸ್ ಬ್ಲಾಕ್ನಿಂದ ಉದ್ದಿನ ಕಡ್ಡಿಗೆ ಹೀಟ್ ಟ್ರಾನ್ಸ್ಫರ್ ಆಗ್ತೈತಿ ಅಂತ ಪ್ರತಿ ಬ್ಯಾಚ್ನಾಗ ಹೇಳಿರ್ತಾರೆ. ಸರ್ ನಾವು ಶಾಣೆ ಇದೀವಿ ಸರ್, ಭಾಳ ನೀವು ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಇನ್ನೊಂದೇನಾಗ್ತದೆ ಗೊತ್ತೇನೆ, ಕ್ಲಾಸ್ನೊಳಗೆ ಯಾವಾಗಲೂ ಫಸ್ಟಿಗೆ ಯಾರು ಆನ್ಸರ್ ಮಾಡ್ತಾರೆ ನೋಡ್ರಿ, ಅವ್ರು ಏನು ಆನ್ಸರ್ ಮಾಡ್ತಾರಲ್ಲ ಅಷ್ಟರು ಅದನ್ನು ರಿಪೀಟ್ ಮಾಡ್ತಾರೆ. ಅದನ್ನು ಅವ್ರು ತಪ್ಪರ ಮಾಡಲಿ ಸರಿಯಾರ ಮಾಡಿರಲಿ ಅಷ್ಟು ರಿಪೀಟ್ ಮಾಡಿ ಆಮೇಲೆ ವಿಚಾರ ಮಾಡ್ತಾರೆ ಅದನ್ನು, ಇದು ಸರಿ ತಂದು ತಪ್ಪಿತ್ಲಿ. ಯಾಕೆ ಹಂಗೆ ಆಗ್ತದೆ ಅಂದ್ರೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ ನಿಮ್ಗೆ ಅಂತ ಅರ್ಥ. ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕು, ಅದನ್ನು ವಿಚಾರ ಮಾಡ್ಬೇಕು. ಉಳಿದವ್ರು ಅಂತಾರೆ ನಾ ಯಾಕೆ ಆನ್ಸರ್ ಮಾಡಲಿ ಅದನ್ನು, ಹೌದು ಬಿಡ್ರಿ ಇದೊಂದು ಮಾತು ನಮ್ಮ. ಓಕೆ, ಸೊ ಈಗ ಇಲ್ಲೇ ಆ್ಯಕ್ಚುಲಿ ಇನ್ಸೆನ್ಸ್ ಸ್ಟಿಕ್ನಿಂದ ಐಸ್ ಬ್ಲಾಕಿಗೆ ಹೀಟ್ ಹೋಗ್ತೈತಿ. ಯಾಕಂದ್ರೆ ಹೀಟು ಯಾವ ಬಾಡಿಯಿಂದ ಯಾವ ಬಾಡಿಗೆ ಟ್ರಾನ್ಸ್ಫರ್ ಆಗ್ತೈತಿ ಅಂತ ಅನ್ನೋದು ಎಲ್ಲೇ ಎಷ್ಟು ಹೀಟ್ ಎನರ್ಜಿ ಐತೆ ಅನ್ನೋಕ್ಕಿಂತ ಯಾವ ಬಾಡಿ ಎಷ್ಟು ಟೆಂಪ್ರೇಚರ್ ಐತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಓಕೆ, ಟೆಂಪ್ರೇಚರ್ ಅಂದ್ರೆ ಏನು? ಪ್ರತಿ ಆಟಮಿಗೆ ಎಷ್ಟು ಎನರ್ಜಿ ಐತಿ. ಓಕೆ, ಒಂದು ಕೆಲಸ ಮಾಡೋಣ. ಏನು ಸರ್ ಹೇಳೆ, ಮುಂದೆ ಹೇಳೆ. ಯಾರಿಗಾರ ನಿದ್ದೆ ಬರಾಕತ್ತು? ನಾ ಹೇಳೋದು ಅರ್ಥ ಆಗತೈತಿ? ಓಕೆ, ಹೋಪ್ಫುಲಿ. ಏನಿದು? ಇದೊಂದು ಡೈಗ್ರಾಮ್. ಏನಿದು? ಐಸ್ ಬ್ಲಾಕ್. ಸೊ ಐಸ್ ಬ್ಲಾಕಿಗೆ ಇಲ್ಲೊಂದು ಸಣ್ಣ ಪೋರ್ಷನ್ ಒಳಗೆ ನಾನು ಆ ಇನ್ಸೆನ್ಸ್ ಸ್ಟಿಕ್ ತೊಗೊಂಬಂದು ಟಚ್ ಮಾಡ್ತೀನಿ ಅಂತ ಅನ್ಕೋರಿ, ಈ ಪೋರ್ಷನ್ ಒಳಗೆ. ಹ್ಞೂ ರೀ. ಸೊ ಈಗೇನು ಮಾಡೋಣ, ನಾವು ಈ ಪೋರ್ಷನನ್ನು ಝೂಮ್ ಮಾಡೋಣ. ಝೂಮ್ ಅಂದ್ರೆ ಗೊತ್ತಾಗಲ್ಲ ನಿಮಗೆ? ಹ್ಞೂ ರೀ, ದೊಡ್ಡದು. ಅದು ಆ ಫೋಟೋ ಹಿಂಗೆ ಹೊಡ್ಕೊಂಡು ಸೆಲ್ಫಿ ಹೊಡ್ಕೊಂಡು ಈಗ ಹಿಂದೆ ಯಾರು ಬಂದಾರ ನೋಡಿಲ್ಲ ಅಂತ ಹೇಳಿ ಹಿಂಗೆ ನೋಡ್ತಿರ್ತಾರಲ್ಲ ಹಂಗೆ. ಸೊ ಇಲ್ಲಿ ನಾವು ಝೂಮ್ ಮಾಡಿ ನೋಡೋದಾದ್ರೆ ಇನ್ಸೆನ್ಸ್ ಸ್ಟಿಕ್ ಕಡೆ 10,000 ಜೋಲ್ ಎನರ್ಜಿ ಮಾತ್ರ ಕಡಿಮೆ ಇದ್ರೂ ಕೂಡ ಒಂದು ಆಟಮಿಗೆ ಹೆಚ್ಚಿಗೆ ಐತಿ. ಹೆಂಗಂತ ಹೇಳ್ತೀನಿ, ಈ ಪೋರ್ಷನ್ನೊಳಗೆ ಯಾವ ಪೋರ್ಷನ್ನೊಳಗೆ ಇನ್ಸೆನ್ಸ್ ಸ್ಟಿಕ್ ಈ ಐಸ್ ಬ್ಲಾಕನ್ನು ಟಚ್ ಮಾಡ್ತೈತಲ್ಲ ಅಲ್ಲಿ ಎದುರ್ದು ಇನ್ಸೆನ್ಸ್ ಸ್ಟಿಕ್ನೊಳಗೆ 10 ಆಟಮ್ಸ್ ಅದಾವ ಅಂತ ಅನ್ಕೋರಿ. 10,000 ಜೋಲ್ ಎನರ್ಜಿ. ನಾನು ಹೇಳಿದೆ ಗೊತ್ತು, 10,000 ಜೋಲ್ ಎನರ್ಜಿ ನಾವು ಎಲ್ಲಿ ತೊಗೊಂಡಿವಿ ಗೊತ್ತು? ಆ ಉದ್ದಿನ ಕಡ್ಡಿ ಬರ್ನ್ ಆಗಿರ್ತೈತಲ್ಲ ಆ ಪೋರ್ಷನ್ ಅಷ್ಟು ತೊಗೊಂಡಿವಿ. ಈಗ ಆ ಪೋರ್ಷನ್ನೊಳಗೆ 100 ಆಟಮ್ಸ್ ಅದಾವ ಅಂತ ಅನ್ಕೋರಿ. ಹಂಗಾರೆ ಊದಿನ ಕಡ್ಡಿ ಎಲ್ಲಿ ನಾವು ಬೆಂಕಿ ಹಚ್ಚಿವಲ್ಲ ಅಲ್ಲೇ ಆ ಪೋರ್ಷನ್ನಾಗ ಒಂದು ಆಟಮಿಗೆ ಎಷ್ಟು ಎನರ್ಜಿ ಬಂತು ನೋಡ್ರಿ. ಎಲ್ಲಿ ಬೆಂಕಿ ಹಚ್ಚಿವಲ್ಲ ಅಲ್ಲಿ 100 ಆಟಮ್ಸ್ ಅದಾವ, ಟೋಟಲ್ ಎನರ್ಜಿ 10,000 ಜೂಲ್. ನಾ ಏನು ಕೇಳತ್ತೀನಿ, ಒಂದು ಆಟಮಿಗೆ ಎಷ್ಟು ಎನರ್ಜಿ ಬಂತ? ಹಾಂ, ಸೊ 100 ಜೋಲ್ ಪರ್ ಆಟಮ್ ಬಂತಿಲ್ರಿ ಈಗ. ಸೊ ಇಲ್ಲಿ ಐಸ್ ಬ್ಲಾಕ್ಗೆ ಟೋಟಲ್ ಎಷ್ಟು ಇದೆ ಅಂದ್ರಿ? ಹಾಂ, 20 ಲ್ಯಾಕ್. ಈಗ ಈ ರೂಮ್ನಷ್ಟು ದೊಡ್ಡದು ಐಸ್ ಬ್ಲಾಕ್ ಇದ್ದಾಗ ಮಿನಿಮಮ್ ನಾನು ಏನು ತಗೋಬೋದು ಗೊತ್ತಾ? ಹಿಂಗೆ ಮಾಡ್ಬೋದು ನೋಡ್ರಿ. ಇಫ್ ಐ ಆಮ್ ಕರೆಕ್ಟ್, 2 crore ಆತನದ 2 crore ಆಟಮ್ಸ್ ಅದಾವಂತ ಅನ್ಕೋರಿ ಐಸ್ ಬ್ಲಾಕ್ನೊಳಗೆ. 2 ಕೋಟಿ ಐಸ್ ಬ್ಲಾಕಿಗೆ ಸೇರಿ 20 ಲಕ್ಷ ಜೋಲ್ ಹೀಟ್ ಎನರ್ಜಿ ಐತೆ.
ಅಂದ್ರೆ ಒಂದು ಆಟಮಿಗೆ ಎಷ್ಟು ಆತ? ಅಕಸ್ಮಾತ್ ಕನ್ಫ್ಯೂಸ್ ಆಗಿದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ನೋಡೋಣಂತ. ನಾ ಏನು ಹೇಳಾಗತ್ತೀನಿ, ಟೋಟಲಿ ಎಷ್ಟು ಎನರ್ಜಿ, ಎಷ್ಟು ಹೀಟ್ ಎನರ್ಜಿ ಐತಿ ಐಸ್ ಬ್ಲಾಕ್ನೊಳಗೆ? 20 lakh ಜೂಲ್. ಇಷ್ಟು ಎನರ್ಜಿ ಇಷ್ಟು ಆಟಮ್ಸ್ ಅದಾವ ಅಂತ ಅನ್ಕೋರಿ ಟೋಟಲ್. ಅಂದ್ರೆ ಪರ್ ಆಟಮ್, ಒಂದು ಆಟಮಿಗೆ ಎಷ್ಟು ಎನರ್ಜಿ ಬಂತ? 0.1 ಆಗ್ತದೆ. ಅಂದ್ರೆ ಏನು ಹೇಳಾಗತ್ತೀನಿ, ಐಸ್ ಬ್ಲಾಕಿಗೆ ಒಂದು ಆಟಮಿಗೆ ಎಷ್ಟು ಎನರ್ಜಿ ಐತಿ? 0.1. ಊದಿನ ಕಡ್ಡಿ ಒಳಗೆ ಒಂದು ಆಟಮಿಗೆ ಎಷ್ಟು ಎನರ್ಜಿ ಐತಿ? ಅರ್ಥ ಆತನ ಹೇಳಿದ್ದು? ಈಗ ಒಂದು ಕೆಲಸ ಮಾಡೋಣ. ನೀವೊಂದು 80 ಸ್ಟೂಡೆಂಟ್ಸ್ ಅದಿರಂತ ಅನ್ಕೊಂಡು, ನೀವು ಹೋಗಿ ಒಂದು 10 ಮಂದಿ ಜೋಡಿ ಫೈಟ್ ಮಾಡ್ಬೇಕು. ನೀವೆಷ್ಟು ಜನ ಅದಿರಿ? ಹಾಂ, ಯಾರು ಗೆಲ್ತಾರೆ ಈಗ? ನೀವು ಗೆಲ್ತೀರಿ. ಆ 10 ಮಂದಿ ಆರ್ಮಿ ಕಮಾಂಡೋಸ್. ಹೇಳೋದರ್ಥ ಆಯ್ತಾನ? ಹಾಂ, ಈಗ ಯಾರು ಗೆಲ್ತಾರೆ? ಯಾಕೆ ಗೊತ್ತಾನ? ನೀವು ಹೋಗಂಗಿರಲ್ಲೇ, ಅಲ್ಲೇ ಗೆದ್ದು ಬಿಡ್ತಾರೆ ಅವ್ರು. ನಾ ಏನು ಟ್ರೈ ಮಾಡಾಕತ್ತೀನಿ ಅದನ್ನು ಅರ್ಥ ಮಾಡ್ಕೋರಿ. ಇಲ್ಲೇ ಇನ್ಸೆನ್ಸ್ ಸ್ಟಿಕ್ಕಿಗೆ ಕಡಿಮೆ ಹೀಟ್ ಎನರ್ಜಿ ಇದ್ದರೂ ಪ್ರತಿ ಆಟಮಿಗೆ ಹೆಚ್ಚಿಗೆ ಹೀಟ್ ಎನರ್ಜಿ ಐತಿ. ದಟ್ ಮೀನ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಟೆಂಪರೇಚರ್ ಆಫ್ ದ ಊದಿನ ಕಡ್ಡಿ ಈಸ್ ಹೈಯರ್ ದ್ಯಾನ್ ದ ಟೆಂಪರೇಚರ್ ಆಫ್ ದ ಐಸ್ ಬ್ಲಾಕ್. ಅದಕ್ಕೆ ಯಾವಾಗಲೂ ಹೀಟ್ ಹೆಂಗೆ ಟ್ರಾನ್ಸ್ಫರ್ ಆಗ್ತೈತಿ ಅಂತ ಯಾರು ಕೇಳಿದ್ರೆ ನೀವೇನು ಹೇಳ್ಬೇಕು? ಹೀಟ್ ಆಲ್ವೇಸ್ ಗೆಟ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಹೈಯರ್ ಟೆಂಪರೇಚರ್ ಬಾಡಿ ಟು ಲೋವರ್ ಟೆಂಪರೇಚರ್ ಬಾಡಿ. ಓಕೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಇದು ಕ್ಲಾಸ್ ಮುಗಿಸೋಣಂತ. ನೀವು ಕುಂತಿರಲ್ಲ, ಆ ಬೆಂಚ್ ಮೇಲೆ ಹಿಂಗೆ ಕೈ ಇಡ್ರಿ, ಗುದ್ರಿ, ಬಡೀರಿ ಬೆಂಚಿಗೆ ಅಂತ ಅಂದಿಲ್ಲ ನಾನು. ಮನುಷ್ಯರ್ಗತೆ ಇಡ್ಬೇಕು, ಆ್ಯನಿಮಲ್ಸ್ ಗತೆ ಅಲ್ಲ. ಮನುಷ್ಯರ್ಗತೆ ಸ್ವಲ್ಪ ಸೆನ್ಸಿಬಲ್ ಇರ್ತಾರೆ. ಮನುಷ್ಯರು ಸ್ವಲ್ಪ ಸೆನ್ಸಿಬಲ್ ಇರ್ತಾರೆ ನೋಡ್ರಿ ಆ್ಯನಿಮಲ್ಸ್ಗಿಂತ. ಹಾಂ, ನೋಡ್ರಿ ನೀವು ಯಾರಂತ ವಿಚಾರ ಮಾಡಿ. ನಂಗೆ ಗೊತ್ತಿಲ್ಲ, ಅದನ್ನ ಸ್ವಲ್ಪ ತಂಪು ಅನ್ಸಕತ್ತಿಲ್ರಿ ಈಗ. ಈಗ ನಾವೇನಂತೀವಿ ಗೊತ್ತನ, ವಿಂಟರ್ ಸೀಸನ್ ಒಳಗೆ ಸ್ವೆಟರ್ ಹಾಕೊಳ್ಳಂದ್ರೆ ಥಂಡಿ ಹತ್ತತ್ತ ಅಂತೀವಿ ನಾವು. ಆ್ಯಕ್ಚುಲಿ ಅದು ಥಂಡಿ ಹತ್ತಂಗಿಲ್ಲ, ನಮ್ಮ ಬಾಡಿ ಒಳಗಿನ ಹೀಟ್ ಹೊರಗೆ ಹೋಗ್ತಿರುತ್ತೆ, ಅದಕ್ಕೆ ಸ್ವೆಟರ್ ಹಾಕೊಂತಾರೆ. ಹೀಟ್ ಹೊರಗೆ ಹೋಗ್ಬಾರ್ದಂತ, ಥಂಡಿ ಹತ್ಬೇಕಂತಲ್ಲ. ಕೋಲ್ಡ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೋಲ್ಡ್ ಟ್ರಾನ್ಸ್ಫರ್ ಆಗಂಗಿಲ್ಲ, ಹೀಟ್ ಟ್ರಾನ್ಸ್ಫರ್ ಆಗ್ತೈತಿ. ಈಗ ನಿಮ್ಗೆ ಬೆಂಚ್ ತಂಪು ಹತ್ತಾಕತೈತಿ, ಅದಕ್ಕಂದ್ರೆ ನಿಮ್ಮ ಕೈ ಒಳಗಿಂದ ಹೀಟ್ ಹೊಣ್ತು ಅಲ್ಲಿ ಇಟ್ಕೊಳ್ಳೆ. ನೀವು ಅಲ್ಲಿ ಇಟ್ಕೊಳ್ಳೆ, ನಿಮ್ಮ ಕೈಯಾಗಿಂದ ಹೀಟ್ ಬೆಂಚಿಗೆ ಹೋತು, ಅದಕ್ಕೆ ನಿಮ್ಮ ಕೈ ಒಳಗೆ ಈ ಪೋರ್ಷನ್ನಾಗಿಂದ ಕೈ ಒಳಗಿನ ಟೆಂಪ್ರೇಚರ್ ಕಡಿಮೆ ಆದ್ಕೊಂಡು ನಿಮ್ಗೆ ಕೋಲ್ಡ್ ಫೀಲ್ ಆಗ್ತದೆ. ಅರ್ಥ ಆಗ್ತಿದ್ದು? ಇದನ್ನ ಯಾಕೆ ನಾನು ಎಕ್ಸಾಂಪಲ್ ಹೇಳಿದೆ ಅಂದ್ರೆ, ನೀವು ಬೆಂಚ್ ಮೇಲೆ ಕೈ ಇಟ್ಟ ತಕ್ಷಣ ಹೀಟು ಬೆಂಚ್ನಿಂದ ನಿಮ್ಮ ಕೈಗೆ ಬರಂಗಿಲ್ಲ, ನಿಮ್ಮ ಕೈಯಿಂದ ಬೆಂಚಿಗೆ ಹೋಗ್ತದೆ. ಬಿಕಾಸ್ ಆಲ್ವೇಸ್ ಹೀಟ್ ಗೆಟ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಹೈಯರ್ ಟೆಂಪ್ರೇಚರ್ ಬಾಡಿ ಟು ಲೋವರ್ ಟೆಂಪ್ರೇಚರ್ ಬಾಡಿ. ಓಕೆ, ಇನ್ನೊಂದು ಇವತ್ತು ಟ್ರೈ ಮಾಡಿರಿ. ಹೋಗಿ ಸ್ಟೋವ್ ಹಚ್ಚ್ರಿ, ಹೋಗಿ ನಂಗೆ ಚಹಾ ಮಾಡ್ಕೊಡು ಅಂತ ಅಂತಿರ್ತಾರಲ್ಲ ಮನ್ಯಾಗ, ನೀನ ಮಾಡ್ಕೋ ಅಂತ ಅವ್ರು ಅಂದ್ರಂದ್ರೆ, ನೀವು ಹೋಗಿ ಹಿಂಗಿಟ್ಟು ಇವತ್ತೇನು ಮಾಡಿರಿ, ಸ್ಟೋವ್ ಮೇಲೆ ಆ ವೆಸಲ್ ಹಿಡುಕಿನ ಮೊದಲು ಕೈ ಇಡ್ರಿ. ಅಂದ್ರೆ ಸರ ನೀವು ಎಕ್ಸಾಂಪಲ್ ನಿಮಗೆ ಏನು ಹೇಳಿದ್ರಿ ಗೊತ್ತಾ? ಬೆಂಚ್ ಮೇಲೆ ನಾವು ಕೈ ಇಟ್ಟ ಮೇಲೆ ನಮ್ಮ ಕೈಯಿಂದ ಹಿಟ್ ಹೊರಗೆ ಹೋಯ್ತು, ನಮ್ಮ ಕೈಗೆ ಹಿಟ್ ಬರೋಂಗೆ ಅಂದ್ರೆ ಎಕ್ಸಾಂಪಲ್ ಹೇಳ್ರಿ ಸರ್ ಅಂದ್ರೆ ಹಾಂ. ಅಥವಾ ಇನ್ನೊಂದು ಬೆಸ್ಟ್, ಡೈರೆಕ್ಟ್ ಸ್ಟೋವ್ ಒಳಗೆ ಇಡೋದು ಬೇಡ, ಮತ್ತು ಬೇಕಾದ್ರೆ ಒಂದು ಹಂಚು ಕಾಸಕ್ಕಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕೈ. ಸೊ ಇದು ಎಕ್ಸಾಂಪಲ್ಸ್ ನಾ ಇದಕ್ಕೆ ಹೇಳಿದೆ. ಹೀಟ್ ಯಾವಾಗಲೂ ಹೈಯರ್ ಟೆಂಪರೇಚರ್ನಿಂದ ಲೋವರ್ ಟೆಂಪರೇಚರಿಗೆ ಫ್ಲೋ ಆಗ್ತೈತೆ. ಮತ್ತೆ ಕಂಟಿನ್ಯೂ ಮಾಡೋಣಂತ.